I'm Nandini. In the last video, we discussed about what are the different types we used in order to ascertain or calculate the purchase consideration. Previous ವಿಡಿಯೋದಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಅಂತ ಅಂದರೆ ಏನು, ಪರ್ಚೇಸ್ ಕನ್ಸಿಡರೇಷನ್ಸನ್ನು ಅಸರ್ಟೈನ್ ಮಾಡೋದಕ್ಕೆ ಕಾಂಪ್ಯೂಟ್ ಮಾಡೋದಕ್ಕೆ ನಾವು ಯಾವ್ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಅದರಲ್ಲಿ 3 ಇಂಪಾರ್ಟೆಂಟ್ ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ದ ಫಸ್ಟ್ ಒನ್ ಇಸ್ ಲಮ್ಸಮ್ ಮೆಥಡ್, ಸೆಕೆಂಡ್ ಒನ್ ಇಸ್ ನೆಟ್ ಅಸೆಟ್ ಮೆಥಡ್ ಆ್ಯಂಡ್ ಥರ್ಡ್ ಒನ್ ಇಸ್ ನೆಟ್ ಪೇಮೆಂಟ್ ಮೆಥಡ್. ಲಮ್ಸಮ್ ಮೆಥಡ್ ಅಂತ ಅಂದರೆ ಏನು, ಅದರಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಯಾವ ರೀತಿ ಇರುತ್ತೆ ಅಂತ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಎಲ್ಲ ನೋಡಿದ್ವಿ. ಆ್ಯಂಡ್ ಇನ್ ದಿಸ್ ವಿಡಿಯೋ ಐ ವುಡ್ ಲೈಕ್ ಟು ಡಿಸ್ಕಸ್ ಅಬೌಟ್ ನೆಟ್ ಅಸೆಟ್ ಮೆಥಡ್. ಈ ಒಂದು ವಿಡಿಯೋದಲ್ಲಿ ನಾನು ಇನ್ನು ರಿಮೈನಿಂಗ್ ಟು ಬ್ಯಾಲೆನ್ಸ್ ಏನಿತ್ತು ನೆಟ್ ಅಸೆಟ್ಸ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹಾಗೆಯೇ ನೆಟ್ ಪೇಮೆಂಟ್ ಮೆಥಡ್ ಅಂತ ಅಂದರೆ ಏನು, ಆ ಒಂದು ಮೆಥಡ್ ಅಂಡರಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆ, ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಈಸ್ ನೆಟ್ ಅಸೆಟ್ ಮೆಥಡ್. ಫಸ್ಟ್ ನೆಟ್ ಅಸೆಟ್ ಮೆಥಡ್ ಅಂದರೆ ಏನು ಅಂತ ನೋಡೋಣ. ಅಂಡರ್ ದಿಸ್ ಮೆಥಡ್, purchase consideration will be the excess of value of assets taken over by the transferee or purchasing company over the value of liability taken over. ಅಂದರೆ ವೆರಿ ಸಿಂಪಲ್. ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೆಟ್ ಅಸೆಟ್ ಮೆಥಡಲ್ಲಿ ಅಂತ ಅಂದರೆ, ಪರ್ಚೇಸಿಂಗ್ ಕಂಪನಿ ಅಂದರೆ ಟ್ರಾನ್ಸ್ಫರಿ ಕಂಪನಿ ಟ್ರಾನ್ಸ್ಫರರ್ ಕಂಪನಿಯಿಂದ ಅಸೆಟ್ಟು ಮತ್ತು ಲಿಯಾಬಿಲಿಟೀಸ್ನ ಏನು ತೊಗೊಂಡೋಗಿರುತ್ತೆ ಅಲ್ಲ, ಆ ಒಂದು ಅಗ್ರೀಡ್ ವ್ಯಾಲ್ಯೂ ಡಿಫ್ರೆನ್ಸಸ್ನ ತೊಗೊಳ್ತೀವಿ. ಅಸೆಟ್ ಎಷ್ಟು ವ್ಯಾಲ್ಯೂಗೆ ಅಸೆಟನ್ನು ತೊಗೊಂಡೋಗಿದ್ದಾರೆ, ಹಾಗೆಯೇ ಎಷ್ಟು ವ್ಯಾಲ್ಯೂಗೆ ಅವರು ಲಿಯಾಬಿಲಿಟಿನ ತೊಗೊಂಡೋಗಿದ್ದಾರೆ ಅಂತ, ಆ ಎರಡು ಡಿಫ್ರೆನ್ಸು ನಮಗಿಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಆಗಿರುತ್ತೆ. ಓಕೆ, ದಿಸ್ ಕೆನ್ ಬಿ ಈಸಿಲಿ ಅಂಡರ್ಸ್ಟುಡ್ ಬೈ ಫಾಲೋಯಿಂಗ್ ದಿಸ್ ಫಾರ್ಮುಲಾ. ಈ ಒಂದು ಫಾರ್ಮುಲಾನ ನೋಡಿದ್ರೆ ನಮಗೆ ಈ ಒಂದು ಮೆಥಡಲ್ಲಿ ನಾವು ಪಿ ಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. ನೋಡಿ, ಪರ್ಚೇಸ್ ಕನ್ಸಿಡರೇಷನ್ ಈಕ್ವಲ್ಸ್ ಅಸೆಟ್ ಟೇಕನ್ ಓವರ್ ಅಟ್ ಅಗ್ರೀಡ್ ವ್ಯಾಲ್ಯೂಸ್. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ನಮಗೆ ಇಲ್ಲಿ ಬುಕ್ ವ್ಯಾಲ್ಯೂಸ್ ಅಂತಲೂ ಇರುತ್ತೆ, ಹಾಗೆಯೇ ಅಗ್ರೀಡ್ ವ್ಯಾಲ್ಯೂಸ್ ಅಂತ ಇರುತ್ತೆ. ಬುಕ್ ವ್ಯಾಲ್ಯೂಸ್ ಅಂತ ಅಂದರೆ ಟ್ರಾನ್ಸ್ಫರರ್ ಕಂಪನಿನಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂತಹ ಅಮೌಂಟ್ ಏನಿರುತ್ತೋ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲ್ಲ. ಅಮಾಲ್ಗಮೇಷನ್ ಮಾಡ್ಕೊಳ್ಳುವಂತಹ ಟೈಮಲ್ಲಿ ಅಗ್ರೀಡ್ ವ್ಯಾಲ್ಯೂಸ್ ಯಾವ್ಯಾವ ಅಸೆಟ್ಟನ್ನು ಯಾವ್ಯಾವ ವ್ಯಾಲ್ಯೂಗೆ ತೊಗೊಂಡೋಗ್ಬೇಕು ಅಂತ ಏನು ಅಗ್ರಿಮೆಂಟ್ ಆಗಿರುತ್ತೋ ಅದನ್ನು ನಾವಿಲ್ಲಿ ಅಗ್ರೀಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಆ ಒಂದು ವ್ಯಾಲ್ಯೂಸ್ನ ತೊಗೋಬೇಕಾಗುತ್ತೆ. ಯಾವ್ಯಾವ ಅಸೆಟ್, ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಅವ್ರು ಯಾವ್ಯಾವ ಅಸೆಟನ್ನು ತೊಗೊಂಡೋಗಿರ್ತಾರೆ ಮತ್ತು ಎಷ್ಟು ವ್ಯಾಲ್ಯೂಸಿಗೋ ಆ ಟೋಟಲ್ ಅಸೆಟನ್ನು ನಾವಿಲ್ಲಿ ತಗೋಬೇಕಾಗುತ್ತೆ. ದೆನ್ ಸೊ ಅದರಲ್ಲಿ ವಿ ಹ್ಯಾವ್ ಟು ಡಿಡಕ್ಟ್ ವಾಟ್ ಎವರ್ ದ ಲಿಯಾಬಿಲಿಟಿ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ ಫ್ರಮ್ ದ ಟ್ರಾನ್ಸ್ಫರರ್ ಕಂಪನಿ. ಸೊ ಟೋಟಲ್ ಅಸೆಟ್ ಟೇಕನ್ ಓವರಲ್ಲಿ ನಾವು ಹಾಗೆಯೇ ಎಷ್ಟು ಲಿಯಾಬಿಲಿಟೀಸ್ನ ಯಾವ ವ್ಯಾಲ್ಯೂಸಿಗೆ ಅಗ್ರೀಡ್ ವ್ಯಾಲ್ಯೂಸಿಗೆ ಏನು ತೊಗೊಂಡೋಗಿದ್ದಾರೋ ಅದನ್ನು ನಾವು ಡಿಡಕ್ಟ್ ಮಾಡಬೇಕು. ಈ ಎರಡು ಡಿಫರೆನ್ಸ್ ಏನಿದೆ ಅಲ್ವಾ, ಸೊ ದಿಸ್ ಇಸ್ ದ ಪರ್ಚೇಸ್ ಕನ್ಸಿಡರೇಷನ್. ಓಕೆ, ಇದಕ್ಕೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನೋಡೋಣ, ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. Assets of A Limited are valued at rupees 2,70,000 taken over by X Limited. ಓಕೆ, ಇಲ್ಲಿ ಎ ಲಿಮಿಟೆಡು ಇದೆ, ಹಾಗೆಯೇ ಎಕ್ಸ್ ಲಿಮಿಟೆಡು ಇದೆ. ಇಲ್ಲಿ ಎ ಲಿಮಿಟೆಡ್ ಏನಿದೆ ಅಲ್ವಾ, ಇದು ಟ್ರಾನ್ಸ್ಫರರ್ ಕಂಪನಿ. ವೈ ಲಿಮಿಟೆಡ್ ಏನಿದೆ ಅಲ್ವಾ, ಇದು ಟ್ರಾನ್ಸ್ಫರಿ ಕಂಪನಿ. ದಟ್ ಮೀನ್ಸ್ ದಿಸ್ ಈಸ್ ಪರ್ಚೇಸಿಂಗ್ ಕಂಪನಿ ಆ್ಯಂಡ್ ದಿಸ್ ಈಸ್ ವೆಂಡರ್ ಕಂಪನಿ. Okay, and amount payable to creditors and debenture holders or rupees 50,000 and rupees 1,10,000. ಓಕೆ, ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ಸನ್ನು ಅಬ್ಸರ್ವ್ ಮಾಡಿ. 10,000 12%, ಡಿಬೆಂಚರ್ ಆಫ್ rupees 10 each at a premium of 10%. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್. ಓಕೆ, ಸೊ ಈ ಒಂದು ಪ್ರಾಬ್ಲಮ್ನ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಎ ಅನ್ನೋದೇನಿದೆ ಅಲ್ವಾ, ಎ ಈಸ್ ಅ ಟ್ರಾನ್ಸ್ಫರರ್ ಕಂಪನಿ ಆರ್ ವೆಂಡರ್ ಕಂಪನಿ. ದೆನ್ ವೈ ಎಕ್ಸ್ ಏನಿದೆ ಅಲ್ವಾ, ದಿಸ್ ಇಸ್ ಪರ್ಚೇಸಿಂಗ್ ಆರ್ ಟ್ರಾನ್ಸ್ಫರಿ ಕಂಪನಿ. ಎಕ್ಸ್ ಕಂಪನಿ ಏನು ಮಾಡ್ತಾ ಇದೆ, ಈ ಒಂದು ಎ ಕಂಪನಿನಲ್ಲಿರುವಂತಹ ಅಸೆಟ್ಟನ್ನು 2,70,000 ರೂಪೀಸಿಗೆ ತೊಗೊಂಡೋಗ್ತಾ ಇದ್ದಾರೆ. ದೆನ್ ಲಿಯಾಬಿಲಿಟಿ, ತುಂಬ ಲಿಯಾಬಿಲಿಟಿ ಇರ್ಬೋದು, ಅದರಲ್ಲಿ 2 ಲಿಯಾಬಿಲಿಟಿನ ಮಾತ್ರ ತೊಗೊಂಡು ಹೋಗ್ತಾ ಇದೆ. ಯಾವುದ್ಯಾವುದು, ಒಂದು ಕ್ರೆಡಿಟಾರ್ಸು, ಇನ್ನೊಂದು ಡಿಬೆಂಚರ್. ಕ್ರೆಡಿಟಾರ್ಸ್ನ 50,000 ರೂಪೀಸಿಗೆ ತೊಗೊಂಡು ಹೋಗ್ತಾ ಇದ್ದಾರೆ, ಟೇಕ್ ಓವರ್ ಮಾಡ್ತಾ ಇದ್ದಾರೆ.
ಹಾಗೆಯೇ ಡಿಬಂಚರ್ ಏನಿದೆ ಅಲ್ವಾ ಅದನ್ನು 1,10,000 ರೂಪೀಸಿಗೆ. ಸೊ ಹಾಗಂತ ಅಂದರೆ ಈ ಒಂದು ಎ ಕಂಪನಿನಲ್ಲಿ ಟ್ರಾನ್ಸ್ಫರರ್ ಕಂಪನಿನಲ್ಲಿ ಅದ್ರದ್ದು ವ್ಯಾಲ್ಯೂ ಫಸ್ಟ್ ಎಷ್ಟಿರುತ್ತೆ ಅಂತಂದರೆ 1,00,000 ರೂಪಾಯಿ ಮಾತ್ರ ಇತ್ತು. ಬಟ್ ಈ ಒಂದು ಅಮಾಲ್ಗಮೇಷನ್ ಟೈಮಲ್ಲಿ ಅವರ ಅಗ್ರೀಡ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ಅಂದರೆ ಸೊ 10,000 12% ಡಿಬೆಂಚರ್ ಆಫ್ ₹10 ಈಚ್. ಸೊ 10 ರೂಪಾಯಿ ಫೇಸ್ ವ್ಯಾಲ್ಯೂ ಇರೋದನ್ನ ಅವರು 10% ಪ್ರೀಮಿಯಮ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ 10% ಪ್ರೀಮಿಯಮ್ ಅಂತ ಅಂದರೆ ಈ 10,000 ಇಂಟು 10 ರೂಪೀಸ್ ಇದೆರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 1,00,000 ರೂಪಾಯಿ ಬರುತ್ತೆ. ಆ 1,00,000 ರೂಪಾಯಿಗೆ ಎಕ್ಸ್ಟ್ರಾ 10%ನ ನಾವು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಎಕ್ಸಸ್ 10,000 ರೂಪೀಸಿಗೆ ಅವರು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ 1,00,000 ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಇತ್ತು. ಅಟ್ ದ ರೇಟ್ ಆಫ್ 10% ಪ್ರೀಮಿಯಮ್ ಅಂತ ಹೇಳಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ 10,000 ರೂಪೀಸ್ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕ್ರೆಡಿಟರ್ಸ್ 50,000 ದೆನ್ ಡಿಬೆಂಚರ್ 1,10,000 ಇದು ಎರಡು ಲಿಯಾಬಿಲಿಟಿನ ಯಾರು ಟೇಕ್ ಓವರ್ ಮಾಡ್ತಾ ಇದ್ದಾರೆ? ಟ್ರಾನ್ಸ್ಫರಿ ಕಂಪನಿ, ದಟ್ ಈಸ್ ದ ಎಕ್ಸ್ ಕಂಪನಿ. ಓಕೆ, ಸೊ ಈ ಇನ್ಫಾರ್ಮೇಷನ್ಸನ್ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊಲ್ಯೂಷನಲ್ಲಿ ನೋಡೋಣ. Calculation of purchase consideration. Okay, so what is the value of the asset taken over by the purchasing company? That is 2,70,000. A company ಇಂದ ಎಕ್ಸ್ ಕಂಪನಿ ಲಿಮಿಟೆಡ್ 2,70,000 ರೂಪೀಸಿಗೆ ಅಸೆಟ್ಟನ್ನು ಟೇಕ್ ಓವರ್ ಮಾಡ್ತದೆ. ಅದನ್ನು ಆಸ್ ಯೂಶುವಲ್ ತೊಗೊಳ್ತೀವಿ. ದೆನ್ ಲಿಯಾಬಿಲಿಟಿ ಯಾವ್ದ್ಯಾವ್ದು ತೊಗೊಂಡು ಹೋಗ್ತಾ ಇದ್ದಾರೆ? ಕ್ರೆಡಿಟರ್ಸ್ನ 50,000 ರೂಪೀಸಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಡಿಬೆಂಚರ್ನ 1,10,000. ಈ ಎರಡು ಲಿಯಾಬಿಲಿಟಿನ ಆ್ಯಡ್ ಮಾಡಿದ್ರೆ ನಮಗೆ 1,60,000 ಬರುತ್ತೆ. ಸೊ ಹಾಗಾಗಿ ಪಿ ಸಿ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಸೆಟ್ ಟೇಕನ್ ಓವರ್ ಮೈನಸ್ ಲಿಯಾಬಿಲಿಟಿ ಟೇಕನ್ ಓವರ್. ಅಸೆಟ್ ಟೇಕನ್ ಓವರ್ 2,70,000 ಇದೆ, ದೆನ್ ಲಿಯಾಬಿಲಿಟಿ ಟೇಕನ್ ಓವರ್ ಎರಡು ಸೇರಿ ಟೋಟಲ್ 1,60,000 ಇದೆ. ಇದರಲ್ಲಿ ನೀವು ಇದನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ 1,10,000 ಇಸ್ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ 1,10,000 ಏನಿದೆ ಅಲ್ವಾ, ಈ ಅಮೌಂಟನ್ನು ಟ್ರಾನ್ಸ್ಫರರ್ ಕಂಪನಿಗೆ ಪೇ ಮಾಡಬೇಕಾಗುತ್ತೆ. ಇದು ಫಸ್ಟ್ ಎಕ್ಸಾಂಪಲ್. ಓಕೆ, ಸೊ ಲೆಟ್ ಅಸ್ ಸಿ ಅನದರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಟು ಬಿ ಡಿಸ್ಚಾರ್ಜ್ಡ್ ಬೈ ವೈ ಲಿಮಿಟೆಡ್ ಟು ಎಕ್ಸ್ ಲಿಮಿಟೆಡ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಇದ್ರ ಪ್ರೀವಿಯಸ್ ಪ್ರಾಬ್ಲಮ್ ಅಥವಾ ಲಾಸ್ಟ್ ಪ್ರಾಬ್ಲಮಲ್ಲಿ ಜಸ್ಟ್ ನಾವು ಪಿ ಸಿ ಕ್ಯಾಲ್ಕುಲೇಷನ್ ಮಾತ್ರ ನೋಡಿದ್ವಿ. ಈ ಪ್ರಾಬ್ಲಮಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ವಾಟ್ ಈಸ್ ದ ವೇ ಆರ್ ವಾಟ್ ಈಸ್ ದ ಮೋಡ್, ಯಾವ ಒಂದು ಮೋಡಲ್ಲಿ ಅವರು ಪಿ ಸಿನ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಅಥವಾ ಟ್ರಾನ್ಸ್ಫರರ್ ಕಂಪನಿಗೆ ಪೇ ಮಾಡ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಮಗೆ ಎರಡು ಕಂಪನಿ ಇದೆ. ಒಂದು ವೈ ಕಂಪನಿ ಇದೆ, ಇನ್ನೊಂದು ಎಕ್ಸ್ ಕಂಪನಿ ಇದೆ. ಸೊ ಇಲ್ಲಿ ವೈ ಕಂಪನಿ ಏನಿದೆ ಅಲ್ವಾ, ಇದು ನಮಗೆ ಟ್ರಾನ್ಸ್ಫರಿ ಅಥವಾ ಪರ್ಚೇಸಿಂಗ್ ಕಂಪನಿ ಆಗುತ್ತೆ. ದೆನ್ ಎಕ್ಸ್ ಕಂಪನಿ ಏನಿದೆ ಅಲ್ವಾ, ಇದು ಟ್ರಾನ್ಸ್ಫರರ್ ಅಥವಾ ವೆಂಡರ್ ಕಂಪನಿ ಆಗಿರುತ್ತೆ. ಓಕೆ, ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದ ಅಸೆಟ್ಸ್ ಆಫ್ ಎಕ್ಸ್ ಲಿಮಿಟೆಡ್. ಸೊ ಈ ಎಕ್ಸ್ ಲಿಮಿಟೆಡ್ ಅನ್ನೋದೇನಿದು ಇಲ್ಲಿ ಟ್ರಾನ್ಸ್ಫರರ್ ಕಂಪನಿ ಅಥವಾ ಸೆಲ್ಲಿಂಗ್ ಆರ್ ವೆಂಡರ್ ಕಂಪನಿ. The assets of X Limited are valued at rupees 1,00,000. The liabilities of X Limited are valued at rupees 40,000. Rupees 20,000 cash is paid to shareholders of X Limited. The balance of purchase consideration is discharged by issue of shares of rupees 10 each at rupees 20 per share. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನ ಕೊಟ್ಟಿದ್ದಾರೆ. ಅಂತ ಅಂದರೆ ಏನು, ಅಸೆಟ್ಟು 1,00,000 ಇದೆ, ದೆನ್ ಟೋಟಲ್ ಲಿಯಾಬಿಲಿಟಿ 40,000 ಇದೆ. ಅಸೆಟ್ಟು ಮತ್ತು ಲಿಯಾಬಿಲಿಟಿ ಡಿಫ್ರೆನ್ಸ್ ತೊಗೊಂಡ್ರೆ ನಮಗೆ ಸೊ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಂತ ಸಿಗುತ್ತೆ. ಬರೋ ಅಂತಹ ಪರ್ಚೇಸ್ ಕನ್ಸಿಡರೇಷನನ್ನು ಯಾವ ಒಂದು ಮೋಡಲ್ಲಿ ಡಿಸ್ಚಾರ್ಜ್ ಮಾಡಬೇಕು ಅನ್ನೋದನ್ನು ನಾವು 3rd ಮತ್ತು 4th ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ 2 ಇನ್ಫಾರ್ಮೇಷನ್ಸನ್ನ ಯೂಸ್ ಮಾಡ್ಕೊಂಡು ಫಸ್ಟ್ ಲೆಟಸ್ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್. ಓಕೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಆಸ್ ಯೂಶುವಲ್ ವ್ಯಾಲ್ಯೂ ಆಫ್ ಅಸೆಟ್ ಟೇಕನ್ ಓವರ್. ಓಕೆ, ಸೊ ವ್ಯಾಲ್ಯೂ ಆಫ್ ಅಸೆಟ್ ಟೇಕನ್ ಓವರ್ ಎಷ್ಟಿದೆ? 1,00,000 ರೂಪಾಯಿ ಇದೆ. ದೆನ್ ಫ್ರಮ್ ದಿಸ್ ವಿ ಹ್ಯಾವ್ ಟು ಡಿಡಕ್ಟ್ value of liability taken over. The value of liability taken over is the 40,000 rupees. 1,00,000 ರೂಪಾಯಿ ಟೋಟಲ್ ಅಸೆಟ್ ತಗೊಂಡು ಹೋಗ್ತಾ ಇದ್ದಾರೆ. ದೆನ್ 40,000 ರೂಪೀಸಿಗೆ ಲಿಯಾಬಿಲಿಟಿನ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ಈ ಎರಡು ಡಿಫ್ರೆನ್ಸು 60,000 ಏನಿದೆ ದಟ್ ಈಸ್ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎ ಟ್ರಾನ್ಸ್ಫರಿ ಕಂಪನಿ ಹ್ಯಾಸ್ ಪೈಡ್ ಟು ದ ಟ್ರಾನ್ಸ್ಫರರ್ ಕಂಪನಿ.
ಓಕೆ, ಟೋಟಲ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿದ್ದಾಯಿತು. ನೆಕ್ಸ್ಟು ಅದನ್ನು ಯಾವ ವೇನಲ್ಲಿ ಟ್ರಾನ್ಸ್ಫರರ್ ಕಂಪನಿಗೆ ಕೊಡಬೇಕು. ಓಕೆ, ಇಲ್ಲಿ ಅದನ್ನು ನಮಗೆ ಥರ್ಡು ಮತ್ತು ಫೋರ್ತ್ ಪಾಯಿಂಟಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ನೋಡಿ. ₹20,000 ಕ್ಯಾಶ್ ಈಸ್ ಪೈಡ್ ಟು ಶೇರ್ ಹೋಲ್ಡರ್ಸ್ ಆಫ್ ಎಕ್ಸ್ ಲಿಮಿಟೆಡ್. ಟೋಟಲ್ 60,000 ಏನಿದೆ ಅಲ್ವಾ, ಅದರಲ್ಲಿ ₹20,000 ಕ್ಯಾಶಲ್ಲಿ ಪೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ₹20,000 ಕ್ಯಾಶಲ್ಲಿ ಪೇ ಮಾಡಿದ್ರೆ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ನಮಗೆ? ₹40,000 ಉಳ್ಕೊಳ್ಳುತ್ತೆ. ಓಕೆ, ಆ 40,000 ಹೇಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ, ದ ಬ್ಯಾಲೆನ್ಸ್ ಆಫ್ PC ಇಸ್ ಡಿಸ್ಚಾರ್ಜ್ಡ್ ಬೈ ಇಶ್ಯೂ ಆಫ್ ಶೇರ್ಸ್ ಆಫ್ ₹10 ಈಚ್ ಅಟ್ ₹20 ಪರ್ ಶೇರ್. ಅಂತಂದರೆ ಟ್ರಾನ್ಸ್ಫರರ್ ಕಂಪನಿನಲ್ಲಿ ₹10 ಇತ್ತಲ್ಲ ಶೇರ್ ವ್ಯಾಲ್ಯೂ, ಅದನ್ನ ಅವರು ₹20 ಇಶ್ಯೂ, ಅಂದರೆ ಫೇಸ್ ವ್ಯಾಲ್ಯೂ ಏನು ಮಾಡ್ತಾ ಇದ್ದಾರೆ, ₹10 ₹20 ಅಂದರೆ ಪ್ರೀಮಿಯಮಿಗೆ ಇಶ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗಿಲ್ಲಿ ಬ್ಯಾಲೆನ್ಸ್ ₹40,000 ಈಕ್ವಿಟಿ ಶೇರ್ಸ್ ಆಗುತ್ತೆ. ಅದನ್ನು ನಾವು ನಂಬರ್ ಆಫ್ ಶೇರ್ಸಿಗೆ ಇಲ್ಲಿ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ 40,000 ಡಿವೈಡೆಡ್ ಬೈ 20 ಮಾಡಬೇಕು. ₹10 ಹಾಕೊಳ್ಳೋ ಹಾಗಿಲ್ಲ, ಅದು ಎಕ್ಸಿಸ್ಟಿಂಗ್ ಫೇಸ್ ವ್ಯಾಲ್ಯೂ. ಬಟ್ ಈ ಕಂಪನಿನಲ್ಲಿ ಅದರದ್ದು ಫೇಸ್ ವ್ಯಾಲ್ಯೂ ₹20 ಪ್ರೀಮಿಯಮ್ ಆಗಿದೆ. ಸೊ ಹಾಗಾಗಿ ನೀವು 40,000 ಡಿವೈಡೆಡ್ ಬೈ ₹20 ಮಾಡಿದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಶೇರ್ಸು 2,000 ಬರುತ್ತೆ. 2,000 ಇಂಟು ₹20 ಅಂತ ಅಂದರೆ ನಮಗೆ 40,000 ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈ ಒಂದು ವೇನಲ್ಲಿ ಅವರು ಕ್ಯಾಶಲ್ಲಿ ಮತ್ತು ಶೇರ್ಸಲ್ಲಿ ₹60,000 ಪರ್ಚೇಸ್ ಕನ್ಸಿಡರೇಷನನ್ನು ಟ್ರಾನ್ಸ್ಫರರ್ ಕಂಪನಿಗೆ ಪೇ ಮಾಡಬೇಕಾಗುತ್ತೆ. Okay, these are the two important example which will help us in order to know what is purchase consideration we have to calculate under the net asset method. ಈ ಎರಡು ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ನೆಟ್ ಅಸೆಟ್ ಮೆಥಡಲ್ಲಿ ಪಿ ಸಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟೇಕ್ ಅಪ್ ನೆಟ್ ಪೇಮೆಂಟ್ ಮೆಥಡ್. ಸೊ ಈ ಒಂದು ನೆಟ್ ಪೇಮೆಂಟ್ ಮೆಥಡ್ ಅಂತ ಅಂದರೆ ಏನು, ಇದರಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. Under this method, PC will be the total of payment made in any form by transferee company to transferor company on any basis. Generally, transferee company decides the payment to be made towards liabilities of transferor company which not taken over and towards expenses. The total of such payment will be the purchase consideration. ತುಂಬ ಸಿಂಪಲ್. ನೆಟ್ ಪೇಮೆಂಟ್ ಮೆಥಡ್ ಅಂತ ಅಂದರೆ ಇಲ್ಲಿ ನಾವು ಯಾವುದೇ ಅಸೆಟ್ ಟೇಕ್ ಓವರನ್ನು ಕನ್ಸಿಡರ್ ಮಾಡಲ್ಲ. ಹಿಯರ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಪರ್ಚೇಸ್ ಕನ್ಸಿಡರೇಷನ್ ವಿ ವಿಲ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಓನ್ಲಿ ದ ಪೇಮೆಂಟ್ ಮೇಡ್ ಬೈ ದ ಟ್ರಾನ್ಸ್ಫರಿ ಕಂಪನಿ ಟು ದ ಟ್ರಾನ್ಸ್ಫರರ್ ಕಂಪನಿ ಟುವರ್ಡ್ಸ್ ದ ಶೇರ್ ಹೋಲ್ಡರ್. ಶೇರ್ ಹೋಲ್ಡರಿಗೆ ಪೇ ಮಾಡುವಂತಹ ಪೇಮೆಂಟನ್ನು ಮಾತ್ರ ನಾವಿಲ್ಲಿ ಪರ್ಚೇಸ್ ಕನ್ಸಿಡರೇಷನಿಗೆ ಕ್ಯಾಲ್ಕುಲೇಷನಿಗೆ ತಗೊಳ್ಳುವಂಥದ್ದು. ಅಸೆಟ್ಟು ಮತ್ತು ಅದರ್ ಔಟ್ಸೈಡ್ ಲಿಯಾಬಿಲಿಟೀಸ್ ಏನಿರುತ್ತೆ ಅಲ್ವಾ, ಅದು ಯಾವುದನ್ನು ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಲ್ಲ. ಓಕೆ, ಹಾಗಂದರೆ ಏನು ಅಂತ ಪ್ರಾಬ್ಲಮ್ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಅಥವಾ ಥಿಂಗ್ ಏನು ಅಂತ ಅಂದರೆ, ಓನ್ಲಿ ಪೇಮೆಂಟ್ ಮೇಡ್ ಫಾರ್ ದ ಶೇರ್ ಹೋಲ್ಡರ್, ದಟ್ ಈಸ್ ಫಾರ್ ಈಕ್ವಿಟಿ ಆರ್ ದ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ or taken for the purpose of purchase consideration. Payment made for debenture and creditors are not considered for calculation of purchase consideration. ಇವಾಗ ನಮಗೆ ಇಲ್ಲಿ ಪೇಮೆಂಟ್ ಅಂದಿದ ತಕ್ಷಣ ನಾವು ಶೇರ್ ಹೋಲ್ಡರಿಗೆ ಮಾಡುವಂಥದ್ದು ಅಥವಾ ಡಿಬೆಂಚರ್ ಹೋಲ್ಡರಿಗೆ ಕೊಡುವಂಥದ್ದು, ಕ್ರೆಡಿಟರ್ಸಿಗೆ ಕೊಡುವಂಥದ್ದು ಎಲ್ಲದನ್ನು ಕನ್ಸಿಡರ್ ಮಾಡಬೇಕೇನೋ ಅಂತ ಅನ್ಕೊಂತೀವಿ. ಬಟ್ ಹಾಗೆ ಮಾಡೋ ಹಾಗಿಲ್ಲ. ಇಲ್ಲಿ ನೆಟ್ ಪೇಮೆಂಟ್ ಮೆಥಡ್ ಅಂತ ಅಂದರೆ ನಾವು ಈಕ್ವಿಟಿ ಶೇರ್ ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಪೇಮೆಂಟನ್ನು ಮಾಡೋದನ್ನ ಮಾತ್ರ ನಾವು ಪಿ ಸಿ ಕ್ಯಾಲ್ಕುಲೇಷನ್ಗೆ ತಗೊಳ್ತೀವಿ. ಡಿಬೆಂಚರ್ ಹೋಲ್ಡರ್ ಅಥವಾ ಕ್ರೆಡಿಟರ್ಸಿಗೆ ಪೇಮೆಂಟ್ ಮಾಡಿದ್ರೂ ಕೂಡ, ಅದನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೂ ಕೂಡ ನಾವು ಅದನ್ನ ಪಿ ಸಿ ಕ್ಯಾಲ್ಕುಲೇಷನ್ಗೆ ತಗೊಳ್ಳೋ ಹಾಗಿಲ್ಲ. ಇದು ಇಂಪಾರ್ಟೆಂಟ್ ಒಂದು ಕಂಡೀಷನ್, ನೆನ್ಪಿಟ್ಕೋಬೇಕು. ಓಕೆ, ಇದಕ್ಕೆ ರಿಲೆವೆಂಟ್ ಆಗಿ ಒಂದು ಪ್ರಾಬ್ಲಮ್ ನೋಡೋಣ. ಎಕ್ಸ್ ಲಿಮಿಟೆಡ್ ಈಸ್ ಅಕ್ವೈರ್ಡ್ ಬೈ ವೈ ಲಿಮಿಟೆಡ್ ಅಗ್ರೀಸ್ ಟು ಮೇಕ್ ದ ಫಾಲೋಯಿಂಗ್ ಪೇಮೆಂಟ್. ಇಲ್ಲಿ ಎಕ್ಸ್ ಲಿಮಿಟೆಡ್ ಮತ್ತು ವೈ ಲಿಮಿಟೆಡ್ ಅಂತ ಎರಡು ಕಂಪನಿ ಹೆಸರಿದೆ. ಈ ಎಕ್ಸ್ ಲಿಮಿಟೆಡ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ, ಇದು ಟ್ರಾನ್ಸ್ಫರರ್ ಕಂಪನಿ ಅಥವಾ ಸೆಲ್ಲಿಂಗ್ ಕಂಪನಿ ಅಥವಾ ವೆಂಡರ್ ಕಂಪನಿ. ಅಕ್ವೈರ್ಡ್ ಬೈ, ಈ ಕಂಪನಿನ ಯಾರಿಲ್ಲಿ ಅಕ್ವೈರ್ ಮಾಡ್ತಾ ಇದ್ದಾರೆ? ವೈ ಕಂಪನಿ. ಸೊ ದಿಸ್ ಇಸ್ ದ ಪರ್ಚೇಸಿಂಗ್ ಕಂಪನಿ ಆರ್ ದ ಟ್ರಾನ್ಸ್ಫರಿ ಕಂಪನಿ. ಓಕೆ, ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಕ್ಯಾಶ್ ಅಟ್ ₹5 ಪರ್ ಶೇರ್ ಫಾರ್ 10,000 shares of ₹10 each held by X Limited. Then second one,
issue 2 shares of rupees 20 each for every 5 shares held in X Limited. Then third one, discharge rupees 1 lakh 12% debentures of X Limited at 10% premium by issuing 13% debenture in Y Limited. Then fourth one, rupees 50,000 cash to creditors of X Limited in final settlement of their account. Determine the amount of purchase consideration as per accounting standard 14. ಓಕೆ, ಈ ಪ್ರಾಬ್ಲಮ್ನ ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡ್ತಾ ಇದೆ, ಎಕ್ಸ್ ಕಂಪನಿನ ವೈ ಕಂಪನಿ ಇಲ್ಲಿ ಟೇಕ್ ಓವರ್ ಮಾಡ್ತಾ ಇದೆ ಅಥವಾ ಅಕ್ವೈರ್ ಮಾಡ್ತಾ ಇದೆ. ಸೊ ಹಾಗಾಗಿ ಇವರು ಪರ್ಚೇಸ್ ಕನ್ಸಿಡರೇಷನ್ಸ್ನ ಕೊಡಬೇಕಲ್ವಾ, ವೈ ಕಂಪನಿ ಎಕ್ಸ್ ಕಂಪನಿಗೆ ಯಾವ ರೀತಿ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದನ್ನ ಅಸರ್ಟೈನ್ ಮಾಡೋದಕ್ಕೆ ನಮಗೆ ಇಲ್ಲಿ ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಒನ್ ಥಿಂಗ್ ಇಲ್ಲಿ ಏನು ಅಂತಂದರೆ, ಈ 10,000 ನಂಬರ್ ಆಫ್ ಶೇರ್ಸ್ ಏನಿದೆ ಅಲ್ವಾ, ಇದು ಎಕ್ಸ್ ಕಂಪನಿನಲ್ಲಿ ಇರುವಂತಹ ಎಕ್ಸಿಸ್ಟಿಂಗ್ ನಂಬರ್ ಆಫ್ ಶೇರ್ಸ್. ಎಕ್ಸ್ ಕಂಪನಿನಲ್ಲಿ 10,000 ಶೇರ್ಸ್ ಇತ್ತು, ಅದ್ರದ್ದು ಫೇಸ್ ವ್ಯಾಲ್ಯೂ 10 ರೂಪೀಸ್ ಇತ್ತು. ಓಕೆ, ವೈ ಕಂಪನಿ ಏನು ಮಾಡ್ತಾ ಇದೆ, ಈ 10,000 ಶೇರ್ಸಿಗೆ ಪ್ರತಿ ಶೇರಿಗೆ 5 ರೂಪೀಸ್ ಹಂಗೆ ಕೊಡ್ತಾ ಇದೆ. ಸೊ ಹಾಗಾಗಿ ಇದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಇದು ಕ್ಯಾಶಲ್ಲಿ ಮಾಡ್ತಾ ಇರುವಂತಹ ಪೇಮೆಂಟ್ 10,000 ಇಂಟು 5 ರೂಪೀಸ್. ಓಕೆ, ನೆಕ್ಸ್ಟ್, issue 2 shares of rupees 20 each for every 5 shares held in X Limited. X Limited ಅಲ್ಲಿ ಟೋಟಲ್ 10,000 ನಂಬರ್ ಆಫ್ ಶೇರ್ಸ್ ಇದೆ, 10 ರೂಪೀಸ್ ಫೇಸ್ ವ್ಯಾಲ್ಯೂ ಇತ್ತು. ವೈ ಕಂಪನಿಯಲ್ಲಿ ಅವ್ರಿಗೆ ಪಿ ಸಿ ಕ್ಯಾಲ್ಕುಲೇಷನ್ ಅಥವಾ ಪಿ ಸಿನ ಹೇಗೆ ಕೊಡ್ತಾ ಇದೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಅಂದರೆ, ಎಕ್ಸ್ ಲಿಮಿಟೆಡ್ ಅಲ್ಲಿ ಇರುವಂತಹ ಪ್ರತಿ 5 ಶೇರಿಗೆ 2 ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಹಾಗಂದ್ರೆ ಇವಾಗ ನನ್ನ ಹತ್ರ 5 ಶೇರ್ ಇದ್ರೆ ನನಗೆ 2 ಶೇರ್ ಸಿಗುತ್ತೆ. ನಾನೇನಾದರೂ 10 ಶೇರ್ ಇದ್ರೆ ನನ್ನ ಹತ್ರ ಎಕ್ಸ್ ಕಂಪನಿನಲ್ಲಿ ನನಗೆ 4 ಶೇರ್ ಸಿಗುತ್ತೆ. ನನ್ನ ಹತ್ರ ಏನಾದರೂ 15 ಶೇರ್ ಇದ್ರೆ ಅವಾಗ ನನಗೆ ಇಲ್ಲಿ 6 ಶೇರ್ಸ್ ಸಿಗುತ್ತೆ. ಸೊ ಹಾಗಾಗಿ ಎವ್ರಿ 5 ಶೇರ್ಸಿಗೆ ನಮಗೆ 2 ಶೇರನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಬಟ್ ಫೇಸ್ ವ್ಯಾಲ್ಯೂ ಏನಾಗಿದೆ, ಎಕ್ಸಿಸ್ಟಿಂಗ್ 10 ರೂಪೀಸ್ ಇತ್ತು, ಬಟ್ ಇಲ್ಲಿ 20 ರೂಪೀಸಿಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಈ ಎರಡು ಇನ್ಫಾರ್ಮೇಷನ್ ನಮಗೆ ಪಿ ಸಿ ಕ್ಯಾಲ್ಕುಲೇಷನ್ಗೆ ತುಂಬಾನೇ ಇಂಪಾರ್ಟೆಂಟ್. ದೆನ್ discharge of rupees 1 lakh 12% debenture of X Limited at 10% premium by issuing 13% debenture. ಓಕೆ, ಇದು ನಮಗೆ ಈ ಒಂದು ನೆಟ್ ಪೇಮೆಂಟ್ ಮೆಥಡಲ್ಲಿ ಇರ್ರಿಲೆವೆಂಟ್ ಇನ್ಫಾರ್ಮೇಷನ್. ಬಿಕಾಸ್ ನಾನಲ್ಲಿ ನೋಟ್ ಅಂತ ಹೇಳಿದ್ದೆ ಅಲ್ವಾ, ನೆಟ್ ಪೇಮೆಂಟ್ ಮೆಥಡಲ್ಲಿ ನಾವು ಪಿ ಸಿನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದರೆ ಅಲ್ಲಿ ನಾವು ಶೇರ್ ಹೋಲ್ಡರಿಗೆ ಪೇ ಮಾಡುವಂಥದ್ದನ್ನು ಮಾತ್ರ ಪಿ ಸಿ ಕ್ಯಾಲ್ಕುಲೇಷನಿಗೆ ತಗೊಳ್ತೀವಿ. ಡಿಬೆಂಚರ್ ಹೋಲ್ಡರಿಗೆ ಅಥವಾ ಕ್ರೆಡಿಟರ್ಸಿಗೆ ಕೊಡುವಂತಹ ಅಮೌಂಟನ್ನು ನಾವು ಯಾವುದೇ ಕಾರಣಕ್ಕೂ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನಿಗೆ ತಗೊಳ್ಳೋ ಹಾಗಿಲ್ಲ. ನಮಗೆ ಪ್ರಾಬ್ಲಮಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ ಇದ್ರೂ ಕೂಡ ನಮಗೆ ಇಲ್ಲಿ ಪಿ ಸಿ ಕ್ಯಾಲ್ಕುಲೇಷನಿಗೆ ಬೇಕಾಗಿರೋದು ಫಸ್ಟ್ ಒಂದು ಕ್ಯಾಶಲ್ಲಿ ಕೊಡ್ತಾ ಇರೋದು, ಸೆಕೆಂಡ್ ಒಂದು ಶೇರ್ಸಲ್ಲಿ ಇಶ್ಯೂ ಮಾಡ್ತಾ ಇರೋದು. ಈ ಒಂದು ಡಿಬೆಂಚರ್ ರಿಲೆವೆಂಟ್ ಇನ್ಫಾರ್ಮೇಷನ್ ಹಾಗೆಯೇ ಕ್ರೆಡಿಟರ್ ರಿಲೆವೆಂಟ್ ಇನ್ಫಾರ್ಮೇಷನ್ ಏನಿದೆ ಅಲ್ವಾ, ಇದೆರಡೂ ಕೂಡ ನಮಗೆ ಪಿ ಸಿ ಕ್ಯಾಲ್ಕುಲೇಷನ್ಗೆ ಇರ್ರಿಲೆವೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಹೇಗೆ ಪಿ ಸಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಓಕೆ, ಪ್ರಾಬ್ಲಮಲ್ಲಿ ಹೇಳಿದರೆ ಟೋಟಲ್ 10,000 ಶೇರ್ಸ್ ಇತ್ತು ಎಕ್ಸ್ ಲಿಮಿಟೆಡಲ್ಲಿ, ಪ್ರತಿ ಶೇರಿಗೆ 5 ರೂಪೀಸ್ ಹಂಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 50,000 ರೂಪೀಸ್ ಕ್ಯಾಶಲ್ಲಿ ಪೇ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಈಕ್ವಿಟಿ ಶೇರ್ಸಲ್ಲಿ ಪ್ರತಿ 5 ಶೇರಿಗೆ 2 ಶೇರ್ ಥರ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ 2 ಡಿವೈಡೆಡ್ ಬೈ 5 ಇಂಟು ಟೋಟಲ್ ನಂಬರ್ ಆಫ್ ಶೇರ್ಸ್ 10,000 ಇದೆ. ಇದಿಷ್ಟು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ನಂಬರ್ ಆಫ್ ಶೇರ್ಸು 4,000 ಶೇರ್ಸ್ ಆಗುತ್ತೆ. ಅಂದರೆ 10,000 ಶೇರ್ಸ್ ಇದ್ದಿದ್ದು ಎಷ್ಟಾಯಿತು, 4,000 ಶೇರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಪ್ರತಿ ಶೇರಿಗೆ ಸೊ ಫಸ್ಟ್ ಎಕ್ಸಿಸ್ಟಿಂಗ್ 10 ರೂಪೀಸ್ ಇತ್ತು, ಬಟ್ ಇಲ್ಲಿ 20 ರೂಪೀಸ್ ಆಗಿ ಪ್ರೀಮಿಯಮ್ಮಿಗೆ ಪೇ ಮಾಡ್ತಾ ಇದ್ದಾರೆ. ಓಕೆ ನೋಡಿ, ಟೋಟಲ್ ನಂಬರ್ ಆಫ್ ಶೇರ್ಸು 4,000 ಆಗಿ ಕನ್ವರ್ಟ್ ಆಗಿದೆ. ದೆನ್ ಫೇಸ್ ವ್ಯಾಲ್ಯೂ 20 ರೂಪೀಸ್ ಇದೆ. ನೀವು ಎರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ 80,000 ರೂಪೀಸ್ ಬರುತ್ತೆ. ಹಾಗಾಗಿ ಇಲ್ಲಿ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು, ಕ್ಯಾಶು 50,000, ಈಕ್ವಿಟಿ ಶೇರ್ಸು 80,000, 1,30,000 is the total PC a transferee company has to payable to the transferor company. Okay, so second example ನೋಡೋಣ. The shareholders to get rupees 5 cash for every shares in X Limited. Shares in X Limited is 40,000 shares of rupees 10 each and 5 shares of rupees 10 each for every 4 shares held by X Limited. Okay, ಇಲ್ಲಿ just PC calculation ಮಾತ್ರ ಇದೆ. ಸೊ
ಸೊ ಮತ್ತೆ ಇಲ್ಲಿ ನಮಗೆ ನೆಸೆಸಿಟಿ ಇರೋ ಇನ್ಫಾರ್ಮೇಶನ್ ಅಷ್ಟೇ ಇದೆ. ಈ ಡಿಬೆಂಚರಿಗೆ ಪೇ ಮಾಡಿರೋದು, ಕ್ರೆಡಿಟರ್ಸ್ಗೆ ಪೇ ಮಾಡಿರೋದು ಅದ್ಯಾವುದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಓಕೆ, ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ಎಕ್ಸ್ ಲಿಮಿಟೆಡ್ ಏನಿದೆ ಅಲ್ವಾ, ಎಕ್ಸ್ ಲಿಮಿಟೆಡ್ ಅನ್ನೋವಂಥದ್ದು ಟ್ರಾನ್ಸ್ಫರರ್ ಕಂಪನಿ. ಆ ಕಂಪನಿನಲ್ಲಿ ಎಷ್ಟಿತ್ತು, ಟೋಟಲ್ ನಂಬರ್ ಆಫ್ ಶೇರು 40,000 ನಂಬರ್ ಆಫ್ ಶೇರ್ಸ್ ಇತ್ತು, ಮತ್ತೆ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇತ್ತು. ಓಕೆ, ಈ ಅಮಾಲ್ಗಮೇಷನ್ ಆಗುವಂತಹ ಟೈಮಲ್ಲಿ ಈ ಟ್ರಾನ್ಸ್ಫರಿ ಅಥವಾ ಪರ್ಚೇಸಿಂಗ್ ಕಂಪನಿ ಏನ್ ಮಾಡ್ತಾ ಇದೆ, ಪ್ರತಿ ಶೇರಿಗೆ 5 ರೂಪೀಸ್ ಹಂಗೆ ಕೊಡ್ತಾ ಇದೆ. ಸೊ ಹಾಗಾಗಿ 40,000 ಶೇರ್ಸಿಗೆ ಒಂದು ಶೇರಿಗೆ 5 ರೂಪೀಸ್ ಅಂತ ಅಂದ್ರೆ ಟೋಟಲ್ ಕ್ಯಾಶ್ ನಮಗಿಲ್ಲಿ 2 lakh ರೂಪೀಸ್ ಆಗುತ್ತೆ. ಇದು ಕ್ಯಾಶ್ ಅಲ್ಲಿ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಈಕ್ವಿಟಿ ಶೇರ್ಸ್ ಅಲ್ಲಿ ಎಷ್ಟು ಪೇ ಮಾಡ್ತಿದ್ದಾರೆ ಅಂತ ಅಂದ್ರೆ 40,000 ಶೇರ್ಸ್ ಇತ್ತು, 10 ರೂಪೀಸ್ ಇತ್ತು. ಸೊ ಇಲ್ಲಿ ಅಂಡ್ 5 ಶೇರ್ಸ್ ಆಫ್ ₹10 ಈಚ್ ಫಾರ್ ಎವ್ರಿ 4 ಶೇರ್. ಪ್ರತಿ 4 ಶೇರಿಗೆ 5 ಶೇರ್ ಅನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ನನ್ನ ಹತ್ರ 4 ಶೇರ್ ಇದ್ದಿದ್ರೆ ನನಗೆ 5 ಶೇರ್ ಸಿಗುತ್ತೆ. ನನ್ನ ಹತ್ರ ಏನಾದರೂ 8 ಶೇರ್ಸ್ ಇದ್ರೆ ನನಗೆ ಅವಾಗ 10 ಶೇರ್ಸ್ ಸಿಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಕ್ಯಾಲ್ಕುಲೇಷನ್ ಇಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಸೊ 5 shares for every 4 shares. ನಾವು ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, 40,000 ಇದೆ. ಇದಿಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಟೋಟಲ್ ನಂಬರ್ ಆಫ್ ಶೇರ್ಸ್ 50,000 ಆಗುತ್ತೆ. ಅಂದ್ರೆ 40,000 ಇದ್ದಿದ್ದು ನಮಗೆ ಈ ಕಂಪನಿನಲ್ಲಿ 50,000 ಶೇರ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ದೆನ್ ಫೇಸ್ ವ್ಯಾಲ್ಯೂನಲ್ಲಿ ಏನು ಚೇಂಜಸ್ ಆಗಿಲ್ಲ, ಅಲ್ಲೂ 10 ರೂಪೀಸ್ ಆಯಿತು, ಇಲ್ಲೂ 10 ರೂಪೀಸ್ ಆಯಿತು. ಸೊ ಹಾಗಾಗಿ ನಂಬರ್ ಆಫ್ ಶೇರ್ಸು ಮತ್ತು ಫೇಸ್ ವ್ಯಾಲ್ಯೂ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ 5 lakh ರೂಪೀಸ್. ಹಾಗಾಗಿ ಕ್ಯಾಶ್ 2 lakh, ದೆನ್ ಈಕ್ವಿಟಿ ಶೇರ್ಸು 5 lakh. ಎರಡು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ದಟ್ ಇಸ್ 7 lakh rupees ಎ ಟ್ರಾನ್ಸ್ಫರಿ ಕಂಪನಿ ಹ್ಯಾಸ್ ಟು ಮೇಕ್ ಪೇಮೆಂಟ್ ಟು ದ ಟ್ರಾನ್ಸ್ಫರರ್ ಕಂಪನಿ. ಓಕೆ, ಇದು ಎರಡು ಎಕ್ಸಾಂಪಲನ್ನು ನೀವು ಒಂದ್ಸಲ ನೀಟಾಗಿ ವರ್ಕೌಟ್ ಮಾಡಿ ಇನ್ನೊಂದ್ಸಲ ನೋಡ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟು ನಾನು ವಿಡಿಯೋದಲ್ಲಿ 15 ಮಾರ್ಕ್ಸ್ ಪ್ರಾಬ್ಲಮ್ ಮಾಡೋದಕ್ಕೆ ಬೇಕಾಗಿರುವಂತಹ ಜರ್ನಲ್ ಎಂಟ್ರೀಸ್ ಅಂದರೆ ಕ್ಲೋಸಿಂಗ್ ಎಂಟ್ರೀಸ್ ಯಾವುದ್ಯಾವುದಿದೆ, ದೆನ್ ಓಪನಿಂಗ್ ಎಂಟ್ರೀಸ್ ಯಾವುದ್ಯಾವುದಿದೆ ಅದನ್ನು ಒಂದ್ಸಲ ಡಿಸ್ಕಸ್ ಮಾಡಿ ಆಮೇಲೆ ನಾನು 15 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.